ಸಿಗದಲೇ ಇರುವಂತಹ ಪರಿಸ್ಥಿತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ಇನ್ನು ಡಿಕೆ ಶಿವಕುಮಾರ್ ಬರ್ತ್ಡೇಗೆ ಗಿಫ್ಟ್ ಸಿಗೋದಿಲ್ವಾ? ಹಾಗಾದ್ರೆ ಅವ್ರ ಬರ್ತ್ಡೇ ಹತ್ರ ಬರ್ತಾ ಇದೆ, ಏನ್ ಮಾಡ್ತಾರೆ ಹಾಗಾದ್ರೆ? ಎಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಸಿಎಂ ಸ್ಥಾನ ಸಿಗುತ್ತೆ ಅಂತ. ಇದೀಗ ಎಕ್ಸ್ಪೆಕ್ಟ್ ಮಾಡಿದಂತಹ ಗಿಫ್ಟ್ ಸಿಗಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಕನಸಿಗೆ ತಣ್ಣೀರೆರ್ಚಿದ್ದಾರೆ ಎಐಸಿಸಿ ಪ್ರೆಸಿಡೆಂಟ್. ಡಿಕೆ ಶಿವಕುಮಾರ್ಗೆ ಫಲ ನೀಡದ ದೆಹಲಿ ದಂಡಯಾತ್ರೆ, ಪ್ರಯೋಜನಕ್ಕೆ ಬಂದಿಲ್ಲ ದಂಡಯಾತ್ರೆ. ಅಧಿಕಾರದ ನಿರೀಕ್ಷೆಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ಗೆ ನಿರಾಸೆ ಆಯ್ತಾ? ಹಾಗಾದ್ರೆ ಡಿಸಿಎಂ ಡಿಕೆಶಿ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಆಪ್ತ ಬಣದಲ್ಲಿದ್ದಂಥವ್ರು ಹೇಳಿದ್ರು. ಆದ್ರೆ ಮತ್ತೆ ಪವರ್ ಶೇರಿಂಗ್ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ರಾಜ್ಯ ರಾಜಕೀಯದಲ್ಲಿ ಎರಡು ಬಣಗಳಾಗಿತ್ತು. ಒಂದು ಸಿಎಂ ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಡಿಸಿಎಂ ಡಿಕೆಶಿ ಅವರ ಬಣ. ಒಂದ್ ಕಡೆನಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಬರ್ತಾರೆ, ಹೈಕಮಾಂಡ್ ಅವರನ್ನ ಭೇಟಿ ಆಗ್ತಾರೆ. ತದನಂತರ ದೆಹಲಿ ದಂಡಯಾತ್ರೆ ಆಗುತ್ತೆ. ಸಾಲು ಸಾಲು ಸಚಿವರು, ಶಾಸಕರು ಎಲ್ಲರೂ ಕೂಡ ಹೋಗ್ತಾರೆ. ಹೋಗಿ ಅಲ್ಲೇ ಬೀಡನ್ನ ಬಿಡ್ತಾರೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಒಂದ್ ಕಡೆನಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು, ಇನ್ನೊಂದ್ ಕಡೆನಲ್ಲಿ ಇದು ಕೂಡ ಚೇಂಜ್ ಆಗಬೇಕು. ಈ ರೀತಿಯಾದಂತಹ ಸಾಲು ಸಾಲು ಪಟ್ಟಿಗಳನ್ನ ಇಡ್ತಾರೆ. ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ ಹೈಕಮಾಂಡ್. ಇಷ್ಟು ದಿನ ಮೌನವನ್ನ ತಾಳಿತ್ತು, ಯಾವುದೇ ರೀತಿಯಾದಂತಹ ವಿಚಾರವನ್ನ ಬಿಟ್ಕೊಟ್ಟಿರ್ಲಿಲ್ಲ. ಆದ್ರೆ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ಎಲ್ಲೋ ಒಂದ್ ಕಡೆ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳೋದ್ರಲ್ಲೂ ಕೂಡ ಇದೀಗ ದಾಖಲೆಯನ್ನ ಬರೆಯೋದಕ್ಕೆ ಹೊರಟಿರುವಂತದ್ದು. ಹಾಗಾಗಿ ಬರ್ತ್ಡೇ ಹತ್ರ ಬರ್ತಾ ಇತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರದ್ದು. ಗಿಫ್ಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಹೈಕಮಾಂಡ್ ಕಡೆಯಿಂದ ಒಳ್ಳೆಯ ಗಿಫ್ಟ್ ಸಿಗುತ್ತೆ, ಸಿಎಂ ಸ್ಥಾನ ನನಗೆ ಸಿಗುತ್ತೆ, ಅದನ್ನ ಗಟ್ಟಿ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಬಟ್ ಏನ್ ಮಾಡೋದು, ಬ್ಯಾಡ್ ಲಕ್ ಅಂತಾರಲ್ಲ ಹಾಗೆ ಆಗ್ತಾ ಇರುವ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ಸದ್ದು ಮಾಡಿದಂತಹ ಸುದ್ದಿ ಇದು. ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು, ಆದ್ರೆ ಇದೀಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ. ಸದ್ಯಕ್ಕಂತೂ ಸಿಎಂ ಬದಲಾವಣೆ ಆಗೋದಿಲ್ಲ ಅಂತ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಕೂಡ ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗಿ ಬಳಿಕ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೆ ಅವರ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂಥದ್ದು. ಅವರ ಹುಟ್ಟುಹಬ್ಬ ಇದೆ ಮೇ 15ನೇ ತಾರೀಕಿಗೆ ಕೂಡ ಇರ್ತಕ್ಕಂಥದ್ದು. ಆ ಹುಟ್ಟುಹಬ್ಬದ ದಿನದ ಒಳಗಾಗಿ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂಥದ್ದು ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ಹಲವು ಶಾಸಕರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ಮೇ 10ನೇ ತಾರೀಕಿನ ಒಳಗಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು, ಅದನ್ನು ತಿಳಿಸಬೇಕು ಅನ್ನುವಂತ ಒಂದು ಡೆಡ್ ಲೈನ್ ಅನ್ನು ನೀಡಿದ್ರು ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಆಗ್ತಾ ಇತ್ತು. ಆದ್ರೆ ಈ ಎಲ್ಲ ಚರ್ಚೆಗಳಿಗೆ ಮತ್ತೆ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗ್ತೀನಿ ಈ ಒಂದು ತಿಂಗಳಿನಲ್ಲೇ ಅನ್ನುವಂತಹ ಲೆಕ್ಕಾಚಾರಕ್ಕೆ ಎಲ್ಲೋ ಒಂದು ಕಡೆ ನಿರಾಸೆ ಆದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕಲಬುರಗಿಯಲ್ಲಿ ಹೇಳಿಕೆ ಕೊಟ್ಟಂತ ರೀತಿ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಸಿಎಂ ಬದಲಾವಣೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಇಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಂತ ನಾವು ರೀತಿ ನೋಡ್ತಾ ಹೋದ್ರೆ ಈಗ ಸದ್ಯಕ್ಕೆ ಸಿಎಂ ಇದ್ದಾರೆ, ಹಾಗಾಗಿ ಸಿಎಂ ಬದಲಾವಣೆ ಅಂತಕ್ಕಂಥ ವಿಚಾರ ಸದ್ಯಕ್ಕೆ ಚರ್ಚೆ ಇಲ್ಲ. ಏನಾದ್ರೂ ಒಂದ್ ಕಡೆ ಬದಲಾವಣೆ ಮಾಡಬೇಕು ಅನ್ನುವಂತ ರೀತಿ ಏನಾದ್ರೂ ಬಂದ್ರೆ ನಾನು ಮತ್ತೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡ್ತೇವೆ, ಚರ್ಚೆ ಮಾಡಿದ ಬಳಿಕವೇ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮುಂದಾಗ್ತೇವೆ. ಆದ್ರೆ ಸದ್ಯಕ್ಕೆ ಮಾತ್ರ ಈಗ ಸಿಎಂ ಇದ್ದಾರೆ, ಆ ವಿಚಾರವೇ ಇಲ್ಲ ಅನ್ನುವಂತ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ನೋಡ್ತಾ ಹೋದ್ರೆ ಈಗೇನು ಸಿಎಂ ಬದಲಾವಣೆ ಆಗ್ತಾರೆ, ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳೇನಿದ್ವು ಅವೆಲ್ಲವೂ ಕೂಡ ಉಲ್ಟಾ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗಿ ಬರ್ತಾರೋ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಕೂಡ ಅಲರ್ಟ್ ಆಗುತ್ತೆ. ಅಲರ್ಟ್ ಆದಂತ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇರಬಹುದು, ಮತ್ತೆ ಎಸ್.ಸಿ. ಮಹದೇವಪ್ಪ ಇರಬಹುದು, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಏನು ಆಪ್ತರು ಆಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಒಂದಿಷ್ಟು ಅಹಿಂದ ಅಸ್ತ್ರಗಳನ್ನ ಪ್ರಯೋಗ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೀವೇನಾದ್ರೂ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಮುನ್ನುಗ್ಗೋದೇ ಆದ್ರೆ ನಮ್ದು ಕೂಡ ಒಂದು ಅಜೆಂಡಾ ಇದೆ ಅನ್ನುವಂಥದ್ದನ್ನು ಕೂಡ ಅವರ ಮುಂದೆ ಎಳೆಯಾಗಿ ತಮ್ಮ ಪ್ರಸ್ತಾಪವನ್ನು ಇಡ್ತಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದ್ ಕಡೆ ಈ ಒಂದು ಎಫೆಕ್ಟ್ ಇಂದಲೇ ಒಂದ್ ಕಡೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು ಕೂಡ ಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ರ ಅನ್ನುವಂಥದ್ದು ಕೂಡ ಇದೀಗ ಬಹುದೊಡ್ಡ ಚರ್ಚೆ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆಗ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು, ಆದ್ರೆ ಎಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನಲ್ಲಿ ಆಗ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಆಗೋದಿಲ್ಲ.